ಒಮ್ಮೆ ಕಾಡಿನಲ್ಲಿ ಬೃಹತ್ ಶಕ್ತಿಯುತ ಹುಲಿಯ ಹಾವಳಿ ಇತ್ತು. ಆ ಹುಲಿ ತನ್ನ ಶಕ್ತಿಯಿಂದ ಎಲ್ಲಾ ಪ್ರಾಣಿಗಳನ್ನು ಭಯಪಡಿಸಿ ಕಾಯ್ದುಕೊಂಡಿತ್ತು. ಒಂದು ದಿನ ಹಸಿವಿನಿಂದ ನರಳುತ್ತಿದ್ದ ಹುಲಿ ತಾನು ನೋಡಿದ ಎಲ್ಲ ಪ್ರಾಣಿಗಳನ್ನು ತನ್ನ ಊಟದ ಸಂಪತ್ತಿನಂತೆ ನೋಡುವಾಗ ಆಗ ನರಿ ಸಿಕ್ಕಿತು. ಅದು ತುಂಬಾ ಚಲಾಕಿ ಮತ್ತು ತೀಕ್ಷ್ಣ ಬುದ್ಧಿಯವನು ಆಗಿತ್ತು. ಹುಲಿ ನರಿಯನ್ನು ನೋಡಿ, ನೀನು ನನ್ನ ಊಟ ಎಂದು ಹೇಳಿದ. ಆದರೆ ನರಿಯ ಬುದ್ಧಿವಂತಿಕೆ ಮತ್ತು ಧೈರ್ಯ ತುಂಬಾ ಎತ್ತರವಾಗಿತ್ತು. ನರಿಯು ಬೆದರಿಕೆಗೆ ಬೀಳದೆ ಹುಲಿಗೆ ಹೇಳಿದ, ಹುಲಿ, ನೀನು ನನ್ನನ್ನು ತಿನ್ನೋಕೆ ಯತ್ನಿಸಬೇಡ. ನಾನು ಈ ಕಾಡಿನ ಮಹಾನ್ ರಾಜನ ದೂತನಾಗಿ ಬಂದಿದ್ದೇನೆ. ನನಗೆ ಏನಾದರೂ ತೊಂದರೆ ಕೊಟ್ಟರೆ ರಾಜನ ಕೋಪಕ್ಕೆ ಬಲಿಯಾಗುತ್ತೀಯಾ? ಹುಲಿ ತಕ್ಷಣ ಬೆರಗಾದನು. ಈ ಕಾಡಿನ ರಾಜನಾರು ಎಂದು ಆಶ್ಚರ್ಯಪಟ್ಟನು. ನರಿ ತಕ್ಷಣ ಉತ್ತರಿಸಿದ, ನೀನು ನನ್ನ ಹಿಂಬಾಲಿಸು, ನಾನು ರಾಜನನ್ನು ತೋರಿಸುತ್ತೇನೆ. ಹುಲಿ ಕುತೂಹಲದಿಂದ ಆದರೆ ಸ್ವಲ್ಪ ಆತಂಕದಿಂದ ನರಿಯ ಜೊತೆ ಹೋಗಲು ಒಪ್ಪಿತು. ನರಿ ಹುಲಿಯನ್ನು ಕಾಡಿನ ಅತ್ಯಂತ ಆಳದ ಭಾಗಕ್ಕೆ ಕರೆದುಕೊಂಡು ಹೋಯಿತು. ಅಲ್ಲಿ ರಾಜನಂತೆ ವಿಶಾಲವಾದ ಸಿಂಹ ವಿಶ್ರಾಂತಿಯನ್ನು ತೆಗೆದುಕೊಂಡಿತ್ತು. ಸಿಂಹವು ನಿದ್ರಿಸುತ್ತಿತ್ತು, ಆದರೆ ಅದು ಕಾಡಿನ ವಾಸ್ತವಿಕ ರಾಜನಾಗಿತ್ತು. ನರಿ ಸಿಂಹವನ್ನು ತೋರಿ ಹೇಳಿದ, ಅದೇ ಈ ನಮ್ಮ ಕಾಡಿನ ಮಹಾನ್ ರಾಜ. ನನಗೆ ಏನಾದರೂ ತೊಂದರೆ ಕೊಟ್ಟರೆ ಅವನು ಎಚ್ಚರಗೊಂಡು ನಿನ್ನನ್ನು ಹೆಡೆಮುರಿ ಕಟ್ಟುತ್ತಾನೆ. ಅವನ ಶಕ್ತಿಯನ್ನು ಲೆಕ್ಕಿಸು. ಹುಲಿ ಸಿಂಹವನ್ನು ಕಂಡು ದಿಗ್ಭ್ರಮೆಗೊಂಡಿತು. ಸಿಂಹದ ಹೆಸರನ್ನು ಕೇಳಿ ಹುಲಿ ಇನ್ನಷ್ಟು ಭಯಪಟ್ಟಿತು. ನಾನು ನರಿಯ ಮೇಲೆ ದಾಳಿ ಮಾಡಿದರೆ ಈ ಸಿಂಹ ಎಚ್ಚರಗೊಂಡು ನನಗೆ ಹಾನಿ ಮಾಡಬಹುದು ಎಂದು ಹುಲಿ ಭಾವಿಸಿತು. ತಕ್ಷಣವೇ ಹುಲಿ ನರಿಯನ್ನು ಬಿಟ್ಟು ಓಡಿಹೋಯಿತು. ತನ್ನ ಜೀವದ ಮೇಲೆ ತಾನೇ ಹೆದರಿದ. ನರಿ ತನ್ನ ಬುದ್ಧಿವಂತಿಕೆಗೆ ನಕ್ಕಿತು. ನರಿಯು ತನ್ನ ಚಮತ್ಕಾರದಿಂದ ಹುಲಿಯ ಬಾಯಿಯಿಂದ ತಪ್ಪಿಸಿಕೊಂಡಿತು ಮತ್ತು ತನ್ನ ಜೀವವನ್ನು ಉಳಿಸಿಕೊಂಡಿತು.